ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ಹೆಣ್ಣು ಶೋಷಣೆ ದೌರ್ಜನ್ಯಕ್ಕೆ ಒಳಗಾದ್ರೆ ಮುಕ್ತವಾಗಿ ಹೇಳಿಕೊಳ್ಳುವ ಸ್ವಾತಂತ್ರ್ಯವಿದೆ. ಮೀಟು ಅಭಿಯಾನ ತಪ್ಪು ಎಂದು ನಾನು ಹೇಳ್ತಾ ಇಲ್ಲ. ಮೀಟು ಅಭಿಯಾನದಿಂದಲೇ ಹೆಣ್ಣು ಮಕ್ಕಳಿಗೆ ವೇದಿಕೆ ಸಿಕ್ಕಿದೆ ಅನ್ನುವುದಾದ್ರೆ ಅದನ್ನು ನಾನು ಒಪ್ಪಿಕೊಳ್ತೇನೆ ಎಂದು ನಟಿ ತಾರಾ ಹೇಳಿದ್ದಾರೆ. ಶಿವಮೊಗ್ಗ ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರ ಪರ ಬೈಂದೂರಿನಲ್ಲಿ ಪ್ರಚಾರಕ್ಕೆ ಆಗಮಿಸಿದ ವೇಳೆ ಮಾಧ್ಯಮಗಳ ಜೊತೆಗೆ ಅವರು ಮಾತನಾಡಿದರು. ನಟಿ ಶ್ರುತಿ ಹರಿಹರನ್ ಮತ್ತು ನಟ ಅರ್ಜುನ್ ಸರ್ಜಾ ಪ್ರಕರಣ ನ್ಯಾಯಯುತವಾಗಿ ಸುಖಾಂತ್ಯ ಕಾಣುತ್ತದೆ ಎನ್ನುವ ಭರವಸೆ ಇದೆ ಎಂದು ಹೇಳಿದರು. ಅರ್ಜುನ್ ಸರ್ಜಾ ಅವರೊಂದಿಗೆ ನಾನು ಸಿನಿಮಾ ಮಾಡದೆ 22 ವರ್ಷಗಳು ಕಳೆದಿವೆ. ಅವರು ಮತ್ತು ಅವರ ಇಡೀ ಕುಟುಂಬವನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ನನ್ನ ಮನೆಯ ಸಮೀಪದಲ್ಲೇ ಅವರ ಮನೆ ಕೂಡ ಇದೆ. ಎಲ್ಲಾ ಕಾರ್ಯಕ್ರಮಗಳಿಗೂ ನಾವೆಲ್ಲರೂ ಜೊತೆಯಾಗುತ್ತೇವೆ. ಅರ್ಜುನ್ ಇದುವರೆಗೂ ಅವರ ಮಗಳಿಗಾಗಲಿ ಯಾವುದೇ ಹೆಣ್ಣು ಮಕ್ಕಳಿಗಾಗಲಿ ಏಕವಚನದಲ್ಲಿ ಮಾತನಾಡಿದ್ದು ನಾನು ಕೇಳಲಿಲ್ಲ. ನಮ್ಮನ್ನೆಲ್ಲ ಅಷ್ಟು ಪ್ರೀತಿ ಗೌರವದಿಂದ ನೋಡಿಕೊಳ್ಳುವ ವ್ಯಕ್ತಿ ಹೀಗೆ ಮಾಡ್ತಾರಾ ಅಂದ್ರೆ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅರ್ಜುನ್ ಸರ್ಜಾ ಅವರ ಮೇಲಿನ ಆರೋಪ ಕೇಳಿ ನನಗೆ ಶಾಕ್ ಆಯಿತು. ಇಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಎಂದು ನಾನು ಹೇಳ್ತಾ ಇಲ್ಲ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಇದೆ. ಬೆರಳೆಣಿಕೆಯಷ್ಟು ಕಲಾವಿದೆಯರು ಕನ್ನಡ ಚಿತ್ರರಂಗದಲ್ಲಿದ್ದಾರೆ. ಹೆಣ್ಣು ಮಗಳಿಗೂ ಅನ್ಯಾಯವಾಗಬಾರದು ಎಂದು ಹೇಳಿದ್ರು. ಈ ರೀತಿ ನೋಡುವಾಗ ಯಾಕಂದ್ರೆ ಅರ್ಜುನ್ ಸರ್ಜಾ ಅವರೊಟ್ಟಿಗೆ ನಾನು ಸಿನಿಮಾ ಮಾಡಿ ಒಂದು 22 ವರ್ಷ ಆಯಿತು. ಅವರನ್ನು ನೋಡ್ತಾನೆ ಬಂದಿದ್ದೀನಿ. ಬಟ್ ಅವ್ರ ತಾಯಿ ಅವರು ಮತ್ತೆ ಅವರ ತಂಗಿಯ ಮಕ್ಕಳು ಇಬ್ಬರು, ಚಿರಂಜೀವಿ ಸರ್ಜಾ ಮತ್ತು ಧ್ರುವ ಸರ್ಜಾ, ಇವ್ರ ಜೊತೆ ಕೂಡ ಕೆಲಸ ಮಾಡಿದ್ದೀನಿ ನಾನು. ಅವ್ರ ಮನೆಯಲ್ಲೆಲ್ಲ ನನಗೆ ತುಂಬ ಪರಿಚಯ. ಯಾಕಂದರೆ ನಮ್ಮ ಮನೆ ಅವ್ರ ಮನೆ ಹತ್ತತ್ರವೇ ಮನೆ. ಸೊ ನಮ್ಮ ಮನೇಲಿ ಏನಾದ್ರು ಪೂಜೆ ಆದರೂ ಅಥವಾ ಅವ್ರ ಮನೇಲಿ ಏನಾದರೂ ದೇವರ ಕಾರ್ಯ ಆದರೆ ಅದರೆಲ್ಲ ಫಂಕ್ಷನ್ಗಳಿಗೆ ಅಥವಾ ಚಿರಂಜೀವಿ ಅವರ ಮದುವೆಗೆ ಇದೆಲ್ಲ ಭಾಗವಹಿಸಿದ್ದೀನಿ. ಅವರ ಸಂಸಾರ ಅದೆಲ್ಲ ಗೊತ್ತು. ಅವ್ರು ಹೇಗೆ ನಡ್ಕೊಳ್ತಾರೆ ಅನ್ನೋದು ನನಗೆ ವೈಯಕ್ತಿಕವಾಗಿ ಪರಿಚಯ ಇದೆ. ಅದರಿಂದಲೇ ನನಗೆ ಶಾಕ್ ಅನಿಸಿದ್ದು. ಅಯ್ಯೋ ಇವ್ರು ಆಗಲ್ವಲ್ಲ, ಅಯ್ಯೋ ಇವ್ರಿಗೆ ಮೇಲೆ ಯಾಕೆ ಬಂತಲ್ಲ, ಹಿಂಗಾಯ್ತು. ಅದರಿಂದ ನನಗೆ ಇರಿಸು ಮುರಿಸು ಆಯಿತು, ಒಂಥರ ಬೇಜಾರು ಆಯಿತು. ಆದರೆ ಆಕೆಗೆ ನಾನು ಒಬ್ಬ ಹೆಣ್ಮಗಳನ್ನ ನೋಡಿದಾಗಿದ್ದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೆಣ್ಮಕ್ಳ ಸಂಖ್ಯೆನೇ ಕಡಿಮೆ. ನಾವು ಭಾಳ ಬೆರಳೆಣಿಕೆಯಷ್ಟು ಕಲಾವಿದೆಯರು ಅಥವಾ ನಾಯಕಿ ಇದ್ದಾರೆ. ಸೊ ಅವ್ರಿಗೂ ತೊಂದರೆ ಆಗಬಾರ್ದು. ಅವ್ರಿಗೆ ಏನಿದೆ, ಅವ್ರಿಗೆ ಏನು ತೊಂದರೆ ಆಗಿದೆ ಐ ಥಿಂಕ್ ಅವ್ರಿಗೆ ಹೇಳ್ಕೊಳ್ತಾರೆ ಅನಿಸುತ್ತೆ. ಇದು ಚೇಂಬರಿಂದ ಎಲ್ಲ ಹಿರಿಯರು ಅಪೇಕ್ಷಿತ ಇದ್ದು ಸರೋಜಾ ದೇವಿಯವರು, ಜಯಂತಿಯವರು ಎಲ್ಲರೂ ಸೇರಿ ಭಾರತೀಯವರೆಲ್ಲ ಇವತ್ತು ಸೇರಿದ್ದಾರೆ ಅನಿಸುತ್ತೆ. ಎಲ್ಲ ಹಿರಿಯರ ಮಧ್ಯೆ ಈ ಪ್ರಕರಣಕ್ಕೆ ಒಂದು ಅಂತ್ಯ ಕಾಣಿಸ್ತಾರೆ.